ಇವಾಗ ಆ ಕೂಲಿ ದುಡ್ಡ ಇಸ್ಕೊಳಕ್ ಬರ್ತಾರೆ ಮಂಜಕ್ಕನ ರುಕ್ಕಮ್ಮ ಅವರೆಲ್ಲ ಬರ್ತಾರೆ ಅವಳ ಜೊತೆ ಕೂಲಿ ಹೋದಾರೆಲ್ಲನ ಅವಳಿಗೆ ಅವಳ ಬಂಡವಾಳ ಏನು ಅಂತ ಹಾಕಿ ತೋರಿಸ್ಬೇಕು. ನೀನು ಫೋನ್ನಾಗೆಲ್ಲ ಇದು ಮಾಡ್ಕೊಂಡಿದ್ಯಲ್ಲ ಅದನ್ನೆಲ್ಲ ತೋರಿಸ್ಬೇಕು. ಇವಳು ಬುದ್ಧಿ ಎಂಥದ್ದು ಅಂತ ಅವ್ರಿಗೆ ಗೊತ್ತಾಗಬೇಕು. ಹಂಗಾದ್ರೆ ಅವಳು ಯಾವತ್ತು ಕರೆದ್ರೂ ಹೋಗಲ್ಲ. ಆಮೇಲೆ ಕೂಲಿ ಕರ್ಕೊಂಡು ಹೋಗಿರ್ತಾರಲ್ಲ ಓನರು, ಅವರು ಹೊಲದ ಓನರಿಗೆ ಫೋನ್ ಮಾಡಿ ಇದನ್ನು ಹೇಳ್ಬೇಕು. ನೋಡು ಅಂತೇಳಿ ಇವರೆಲ್ಲ ಹೇಳ್ಸಿದ್ರೆ ಆವಾಗ ಅವರು ಮುಂಚೆ ಸವಾಸ ಬೇಡ ಕೂಲಿ ಕರ್ಕೊಬರೋದು ಬೇಡ ಅಂತಾರೆ. ಆಮೇಲೆ ಇಲ್ಲೂ ಅವಳ ಜೊತೆಗೆ ಯಾರೂ ಹೋಗಲ್ಲ ಕೂಲಿನ. ಹಂಗೆ ಮಾಡ್ಬೇಕು. ನಮ್ಮಲ್ದಕ್ಕೆ ಬರ್ದಂಗೆ ಮಾಡ್ಯವಳೆ ಎಲ್ಲಾರನೂ ಕೂಲಿಯರ್ನ ನಮ್ಮಲ್ದಕ್ಕೆ ಬರ್ದಂಗೆ ಮಾಡ್ಯವಳೆ. ಬರ್ತಾ ಇದ್ದಾರೆ ರುಕ್ಕಮಕ್ಕನ ಮಂಜಕ್ಕ ತೋರ್ಸಂತಡಿ. ಅವ್ರಿಗೆಲ್ಲ ತೋರ್ಸಿದ್ರೆ ಗೊತ್ತಾಗುತ್ತೆ. ಎಷ್ಟು ಕಳಿಸು. ಕೂಲಿ ದುಡ್ಡು ಇಸ್ಕೊಬ್ರಕ್ಕೆ ಅದೆಷ್ಟು ಕೊಡ್ತಾಳೆ ಗೊತ್ತಾಗುತ್ತೆ. ಎಷ್ಟು ಕೂಲಿ ಏನು ಎತ್ತ ಅಂತ ಕೇಳು. ನೋಡು ಅವರು 350 ಕೊಟ್ಟರು ನೀವು 250 ಕೊಡೋದು. 100 ರೂಪಾಯಿ ಇಟ್ಕೊಂತಾಳಲ್ಲ ಕೂಲಿ ದುಡ್ಡ ಎಲ್ಲಾರ್ದು ಕರ್ಕೊಂಡು. ಈಗ ಇಂಥ ಮೋಸ ಮಾಡೋಕ್ಕೆ ನಮ್ಮ ಗುಂಡ ಬೇಡ ಅಂತಂದಿದ್ದು. ಹಿಂಗೆ ನಿಂತ್ಕೊಂಡವ್ರೆ ಮತ್ತೆ ಸೊಸೆ ಕೂಲಿ ಕರಿಯೋಕ್ಕೇನ. ರುಕ್ಕಮ್ಮಕ್ಕ ಬರ್ರಿ, ನಾವು ನೀವು ಬರೋದೇ ಕಾಯ್ತಾ ಇದ್ವಿ ಅಲ್ಲ. ನೀವು ನಿನ್ನೆ ಕೆಲ್ಸಕ್ಕೆ ಹೋಗಿದ್ರಲ್ಲ, ಕೂಲಿ ಹೋಗಿದ್ರಲ್ಲ, ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ದುಡ್ಡ? ಯಾಕೆ ಅದೃಷ್ಟಮ್ಮ, ನಮ್ಮೂರಾಗೆ 250 ರೂಪಾಯಿ ಕೂಲಿ ಐತೆ. ನಾವೇ 250 300 ರೂಪಾಯಿ ಡಿಮ್ಯಾಂಡ್ ಇದೆ. 300 ರೂಪಾಯಿ ನಾವೇ ಕೂಲಿ ಕೊಡ್ತೀವಿ. ಇವಾಗ 250 ಐತೆ, ಕಳೆ ಗಿಳೆ ಅದು ಇದು ಅಂತೇಳಿ 250 ರೂಪಾಯಿ ಕೂಲಿ ಐತೆ. ಬೇರೆ ಊರ್ ತಕ್ಕ ಎಷ್ಟು ಕೊಡ್ತಾರೆ? ಒಂದು 350 ಅಂತೂ ಇರುತ್ತೆ ತಾನೆ? ಕೊಡಲ್ಲ ಕಣಮ್ಮ. 350 ಕೊಡಲ್ಲವು. 250 ಅಂತಿದ್ರು. 250 ಅವ್ರು ಕೊಡೋದು ಅಂತ ಹೇಳಿ ಹೇಳಿದ್ಲು ಗಿಡ್ಡಮ್ಮ. ಅದಕ್ಕೆ ಹೋಗ್ತಾ ಇದೀವಿ ಕೊಯ್ದು ಇಸ್ಕೊಂಬರೋಣ, ನಾಳೆ ಸಂಗೈತೆ ಅಂತೇಳಿ ಅದಕ್ಕೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಅದೃಷ್ಟ ಅದೇಟ್ ಕೂಲಿ ದುಡ್ಡು ಕೊಡ್ತಾಳೆ ಅಂತ ಗೊತ್ತಾಗುತ್ತೆ. ಹೋಗಿ ಇಸ್ಕೊಂಬರೋಗ್ರಿ. 350 ರೂಪಾಯಿ ಕೂಲಿ. ಅವಳು ಎಷ್ಟು ಕೊಡ್ತಾಳೆ ಎಂಬುದು ಗೊತ್ತಾಗುತ್ತೆ. ಹೋಗ್ರಿ. ಇಲ್ಲ 350 ಕೊಡಲ್ಲ, 250. ಹೋಗ್ರಕ್ಕ, ನಾವು ಹೇಳಿದ್ರೆ ನಂಬಿಕೆ ಬರಲ್ಲ. ಯಾಕಂದ್ರೆ ಇವಾಗ ಗಿಡ್ಡಕ್ಕನ್ನ ನೀವೆಲ್ಲ ತುಂಬಾ ನಂಬಿಟ್ಟಿದ್ದೀರಾ ರೊಕ್ಕಮಕ್ಕ. ಅದಕ್ಕೆ ತುಂಬ ನಂಬಿರೋದ್ರಿಂದ ನೀವು ನಾವೇನು ಹೇಳಿದ್ರು ಕೇಳಲ್ಲ. ಹೋಗಿ ಅವ್ರು ಎಷ್ಟು ಕೊಡ್ತಾರೆ ಅಂತ ಇಸ್ಕೊಂಡು ಬರ್ರಿ, ಗೊತ್ತಾಗುತ್ತೆ. ಎಷ್ಟು ಕೊಡ್ತಾಳೆ ಅಮ್ಮ ಅಂತ. ಹೋಗ್ರಿ, ನಾನೆಲ್ಲ ಅವಳ ಬಂಡವಾಳ ಏನು ಅಂತ ಬೈಲ್ ಮಾಡ್ತೀನಿ. ನೀವು ಸುಮ್ಮನೆ ಇಸ್ಕೊಂಡು ಬರ್ರಿ, ಯಾತಿ ಹೇಳಕ್ಕೆ ಹೋಗ್ಬೇಡ್ರಿ. ಅತ್ತೆ ಸೊಸೆ ಕೂಲಿ ಬರಲ್ಲ ಅಂತ ಯಾತನ ಒಂದು ಹೇಳ್ತಾರೆ ಪಾಪ ಗಿಡ್ಡಮ್ಮನ ಮೇಲೆ. ಗಿಡ್ಡಮ್ಮಂದ್ರೆ ಕಾಯಮ್ಮ ಕರ್ಕೊಂಡು ಹೋಗ್ತಾಳೆ. ನಮ್ಮನೇನು ಇವ್ರೇನು ಕಾಯಮ್ಮ ಕರೆಯಲ್ಲ. ನಮ್ಮ ಆರಾಮನ್ನು ಅವ್ರನ್ನ ಆಸೆ ಕಾಯಮ್ಮಗೆ ಇಟ್ಕೊಂಡವ್ರೆ. ನಮ್ಮನ್ನು ಮಾತ್ರ ಬೇಕಾದಾಗ ಕರೀತಾರೆ. ಪಾಪ 250 ಕೊಡತ್ತಾಗ ನಮ್ಮ ಗಿಡ್ಡಮ್ಮಕ್ಕ ಕರ್ಕೊಂಡು ಹೋಗುತ್ತೆ, ಕರೆಕ್ಟಾಗಿ ಕೊಡುತ್ತೆ ಪಾಪ. ಇವ್ರು ಆತೆ ಸೊಸೆ ಬರಲ್ಲ ಅಂತ ಕೇಣಿ ಮಾಡ್ತಾರೆ. ಮುಂಬೈಲಿ ಕಾಣತ್ತೆ ನಮ್ಮನ್ನ ಅವ್ರೇನು ಹೇಳಿದ್ರು. ಯಾಕಂದ್ರೆ ಇವಾಗ ಅದು ಇದು ಎಲ್ಲ ಹೇಳ್ಬಿಟ್ಟು ಕೂಲರ್ನೆಲ್ಲ ಅವ್ರ ಕಡೆಗೆ ಮಾಡ್ಕೊಬಿಟ್ಟಾಳೆ ಅಮ್ಮ. ನಾವೇನೇ ಹೇಳಿದ್ರು ಬರಲ್ಲ. ಅದಕ್ಕೆ ಸುಮ್ಕಿರು, ಇಸ್ಕೊಂಬರ್ಲಿ. ಆ ಫೋನ್ನ ರೆಕಾರ್ಡ್ ಮಾಡ್ಕೊಂಡ್ರೆ ಅದೆಲ್ಲ ಹಾಕಿ ತೋರ್ಸೋಕ್ಕಾಗುತ್ತೆ. ಸುಮ್ಕಿರು. ಎಲ್ಲ ತೋರಿಸಿದ್ರೆ ಮತ್ತೆ ಗೊತ್ತಾಗೋದು. 350 ಅಂತೇಳಿ ಅಣ್ಣ ಲೆಕ್ಕ ಹಾಕಿ ಇಷ್ಟ ಆಗುತ್ತೆ ಅಂತೇಳಿ ಎಲ್ಲ ಕೊಟ್ಟೋಗೈತೆ. ಅದೆಲ್ಲ ಐತಲ್ಲ, ಬಾಯಿ ಬಿಟ್ಟು ಹೇಳತ್ತೆ ಅವಣ್ಣೇನೆ 350 ಕಣಮ್ಮ, ಇಷ್ಟ ಆಗುತ್ತೆ ಗಿಡ್ಡಮ್ಮ ತಗ ಅಂತೇಳಿ ಕೊಟ್ಟೈತೆ. ಇವಳು ಕೊಡೋದು 250 ರೂಪಾಯಿ ಇವಾಗ ಕೂಲಿ. ಇವಳು ಬಂಡವಾಳ ಏನು ಅಂತ ಇವ್ರು ಬೈಲ್ ಮಾಡಿದ್ರೆ ಇನ್ನೊಂದು ದಿವಸ ಯಾರು ಹೋಗಲ್ಲ ಇವಳ ಜೊತೆ ಕರೆದ್ರೂ. ಎಲ್ಲ ನಮ್ಮಲ್ದಾಗ ಬರ್ತಾರೆ ನೋಡು. ಇವಳಿಗೆ ಕೂಲಿ ಇಲ್ದಂಗೆ ಮಾಡ್ತೀನಿ. ಇವಳು ಯಾರು ಕರಿಬಾರ್ದು. ಇವಳನ್ನ ಕರ್ಕೊಂಡು ಹೋಗೋಕ್ಕಾಗಬಾರ್ದು. ಯಾರು ಬೇರೆ ಊರೇ ಆಗಲಿ ಕರೀಲೂಬಾರ್ದು. ಒಬ್ಬಳೆ ಅಂತೂ ಹೋಗೋಕ್ಕಾಗಲ್ಲ. ಒಬ್ಳನ್ನ ಇಂಥವಳು ನಂಬೋದೇ ಇಲ್ಲ ಇಪ್ಪಟ್ಟು. ಹಿಂಗೆ ಮಾಡವಳೆ ಅಂತಂದ್ರೆ ಆ ಅಣ್ಣನೂ ಯಾರು ಅಂಬೋದು ಗೊತ್ತೈತಿ. ಇಲ್ಲೇನೆ ಟಮಾಟ ಹಾಕೊಂಬರುತ್ತೆ ನಮ್ಮ ಗುಂಡಪ್ಪನ ಜೊತೆಗೆ. ಬೆಳಗ್ಗೆ ಮಾರ್ಕೆಟ್ಗೆಲ್ಲ ಗೊತ್ತೈತೆ. ಅಯ್ಯಪ್ಪನ ಇಲ್ಲೇ ಪಕ್ಕದೂರಾಗೇನೆ ಅಯ್ಯಪ್ಪನ ಗೊತ್ತೈತೆ. ಆ ಅಣ್ಣಗೂ ಹೇಳ್ತೀನಿ. ಆ ಅಣ್ಣನೂ ಬಂದು ಚೆನ್ನಾಗಿ ಹೋಗಿಬೇಕು ಇವಳನ್ನ. ಅಲ್ಲ ಕೂಲಿಯರ್ ದುಡ್ಡು ತಿಂತಾಳಲ್ಲ, ನಾಚಿಕೆ ಆಗೋದಿಲ್ವ ಇವಳಿಗೆ? ಕಷ್ಟಪಟ್ಟು ಎಷ್ಟು ಕೆಲಸ ಮಾಡ್ತಾರೆ ಅಂಥವ್ರು ದುಡ್ಡು ತಿಂದ್ರೆ ಒಳ್ಳೇದಾಗುತ್ತೆ ಇವಳಿಗೆ. ಇಲ್ಲಿ ಕುಕ್ಕಮ್ಮನ ಬತ್ತಾರ ನಡಿ. ಬಂದ್ರೇನೆ ರುಕ್ಕಮ್ಮ ಬರ್ರೆ, ನಾನೇ ಬರೋಣ ಇವಾಗ ದುಡ್ಡು ತಗೊಂಡು ಅಂತ ಅನ್ಕೊಂಡೆ. ಅವಣ್ಣ ಈಗಿನ ಬಂದು ಕೊಟ್ಟೋತು. ಅವಣ್ಣ ಪ್ರತಾಪಣ್ಣ ಬಂದಿತ್ತಾ, ಬಂದು ತಾಳಮ್ಮ ಗಿಡಮ್ಮ ಎಲ್ಲರಿಗೂ ಕೊಟ್ಟು ಬಿಡು ಅಂತು. ಕೊಡೋಣ ಅಂತ ಬರೋಣ ಅಂತ ಅನ್ಕೊಂಡೆ. ಬರೋಕ್ಕೆ ಈಗ ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ನೀವೇ ಬಂದ್ರಿ. ಬರ್ರಿ ಬರ್ರಿ ಬರ್ರಿ. ನೋಟ್ ಕೊಟ್ಟೋತು ಕೂಲಿ. ಹೆಂಗೆ ಅಂತ ಹೇಳಿಲ್ಲ ಅಣ್ಣ ಅಂತ ಹೇಳ್ತಿದ್ದೆ. ಯೋಟ್ ಹಾಕ್ಕೊಡ್ತು ಯಾಕ? 250. ನೀನು ಇವಾಗ ಡಿಮ್ಯಾಂಡ್ ಇಲ್ಲ ಕಣೆ. ಅಷ್ಟೊಂದು ಡಿಮ್ಯಾಂಡ್ ಆದರೆ ಕೊಡ್ತಾರೆ. ಈಗ ಅಲ್ಲಿಗೆ ಹೋಗೋದಕ್ಕೆ ಇಲ್ಲ ಆದ್ರೇ ನಾವು 10 ಬಟ್ಟೆ ಹೋಗ್ತೀವಿ ನಮ್ಮೂರಾಗೆ. ಆದರೆ ಅಲ್ಲಿಗೆ ಹೋಗೋದಕ್ಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. 10 11 ಗಂಟೆ ಆಗುತ್ತೆ ಹೊಲ್ದಾಗ ಹೋಗೋದಕ್ಕೆ. ಆಲೆ 5 ಗಂಟೆಗೆ ಬಿಡ್ತೀವಿ. 250 ಪಾಪ ಒಣ್ಣೆ ಹಾಕ್ಕೊಟ್ಟಿದ್ದು. ಮಳೆ ಬಂದಿಲ್ಲ ಕಣಮ್ಮ ಊಟ ಇದು ಅಂತ ನಾನಣ್ಣ. ನಮ್ಮೂರಾಗೆ 250 ಕೊಡ್ತಾರೆ ಅಂತ ನಾನು
250 ಕಣೆ ಕೊಟ್ಟಿದ್ದು. ನೆಕ್ಸ್ಟ್ ಇನ್ನೊಂದ್ಸತಿ ಹೋದಾಗ 350 ಹಾಕ್ಕೊಡ್ತೀನಿ ಅಂತ ಹೇಳೈತೆ. ನೋಡೋಣ. ಇವತ್ತು 250 ಕೊಟ್ಟಿದ್ದವಣ್ಣ. ಬೇರೆ ಹುರ್ಕಕ್ಕೆಲ್ಲನ ಒಂದಿಟ್ಟು 50 ಹಾಕ್ಕೊಟ್ರೆ ಒಂದು 300 ರೂಪಾಯಿನ ಕೊಟ್ಟಿದ್ರೆ ಸರಿ ಆಗದಮ್ಮ. ಒಂದು 300 ರೂಪಾಯಿನ ಕೊಡ್ಬೋದಾಗಿತ್ತು. ಸುಮ್ಮನೆ ಬರ್ರಿ. ಇಲ್ಲೋಟು ಹೋಗಿ ನೀವು ಕಷ್ಟಪಡೋದ್ಕಿನ್ನಲ್ಲ ಆರಾಮಾಗಿ ಹೋಗಿ ಬರ್ತೀವಿ. ಯಾಕೆ ತಲೆ ಕೆಡಿಸ್ಕೊಂತೀಯ? 250 ರೂಪಾಯಿ ಕೂಲಿ ತಗೊಂಡು 10:30 ಗಂಟೆ ಹೊಲ್ದಕ್ಕೆ ಹೋಗಿ ನಾವು ಹೆಂಗತ್ತ ಬರೋದಕ್ಕಾಗುತ್ತೆ. ತಗೊಳ್ರಿ. ಈಗ ಇಬ್ಬರು ಅಳ್ದನು 4 ಕಾಳು ಆಗೈತೆ. 250 ಅಂದ್ರೂ 1000 ರೂಪಾಯಿ ದುಡ್ಡಾಗುತ್ತೆ. ತಗೊಳ್ರಿ. ಇಬ್ರದ್ದು 1,000 ಲಾಸ್ ಆಗುತ್ತಮ್ಮ. 250 ರೂಪಾಯಿ ಕೂಲಿ ಅಂದರೆ ನೀನು ಮಾಡೋಕ್ಕಾಗುತ್ತೆ. ಇವಾಗ ಅಲ್ಲೇ ನಾವು ಇತ್ಲ ತಿರುಗಿಕೊಂಡಿದ್ದೀವಿ ಅಂದಮೇಲೆ ಬರಲೇಬೇಕಮ್ಮ. ಕೊಡ್ತಾರೆ ಮುಂದಕ್ಕೆ. ಸುಮ್ಮನೆ ಬಾ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನೆಲ್ಲನ ಅಣ್ಣಗೆ ಹೇಳಿದ್ದೀನಿ. ಕೂಲಿ ಮಸ್ತ್ ಸಿಗುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಲ್ಲ, ದಿನಾ ಸಿಗುತ್ತೆ. ಇಲ್ಲಾಂದ್ರೆ ಇವರು ಒಂದಿನ ಕರೆದ್ರೆ ಒಂದಿನ ಕರೆಯಲ್ಲ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರ? ಬರ್ರಿ. ಮತ್ತೇನೈತೆ ಬಾರತೆ. 250 ಕೊಟ್ಟಾಳೆ. 350 ರೂಪಾಯಿ ಕೂಲಿ ಕೊಟ್ಟಿರೋದು ಅವರು. ಅಲ್ಲ ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. 350 ರೂಪಾಯಿ ಕೂಲಿ ಕೊಟ್ಟಿರೋದು ರುಕ್ಕಮ್ಮಕ್ಕ. ಕೂಲಿಯರಿಗೆ ಕೊಡು ಅಂತ ಹೇಳಿ ಅವಣ್ಣಯ್ಯ 350 ಕೂಲಿ ಇಸ್ಕೊಂಡು 100 ರೂಪಾಯಿ ಇಟ್ಕೊಂಡು ನಿಮ್ಗೆ 250 ರೂಪಾಯಿ ಹಾಕ್ಕೊಡ್ತಾಳೆ. ನೋಡು ಕೂಲಿಯರ್ದಾಗ ಎಷ್ಟು ದುಡ್ಡು ತಿಂತಾ ಇದ್ದಾಳೆ ಇವಳು ಅಂತ. ಅದೃಷ್ಟ, ನೀನು ಏನು ಮಾತಾಡ್ತಾ ಇದೀಯಾ? ಏನು ಹೇಳ್ತಾ ಇದೀಯ ನೀನು? ಹುಚ್ಚ ಬಾಯಿ. ಅಲ್ಲ ರುಕ್ಕಮ್ಮ, 350 ರೂಪಾಯಿ ಕೂಲಿ ಅವಣ್ಣೆ ಕೊಟ್ಟೋಗೈತೆ. 250 ಅಂತ ಸುಳ್ಳು ಹೇಳ್ತಾಳಲ್ಲ ನಿಮ್ಮ ತಾಯಿಗೆ. ಅವಳಿಗೆ 100 ರೂಪಾಯಿ ಎಲ್ಲಾರ್ದು 100 ರೂಪಾಯಿ ಇಕ್ಕೊಂತಾಳೆ. ಅಲ್ಲ ಏಳು ದುಡ್ಡು ನೋಡು. ಅಲ್ಲ ನೀವು ತಳನ ನಂಬ್ಕೊಂಡು ಹೋಗ್ತೀರ. ಮಸ್ತಾಗಿ ನಿಮಗೆ ಹಿಂಗೆ ಮಾಡ್ಯವಳೆ. ಅದು ಗೊತ್ತಿಲ್ಲ ಪಾಪ. ನೀವು ಕಷ್ಟಪಟ್ಟು ಮಾಡ್ತೀರಾ ಅಂತೇಳಿ ನಮ್ಮ ಅದೃಷ್ಟಮ್ಮ ಇಲ್ಲ ಕಣತೆ. ಅವಳು ಬಂಡವಾಳ ಬಯಲು ಮಾಡಬೇಕು ಅಂತಲೇ ನಮ್ಮ ಅದೃಷ್ಟಮ್ಮ ಇವತ್ತು ಎಲ್ಲನ ತಿಳ್ಕೊಂಡು ಮಾತಾಡ್ತಾ ಇರೋದು. ಯಾಕೆ ಹಿಂಗೆ ಮಾಡ್ತೀಯ ಗಿಡಮ್ಮಕ್ಕ? ನೀನು ನಂಬ್ಕೊಂಡು ಬಂದರೆ ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ? ನಿನ್ನ ನಂಬ್ಕೊಂತಾನೆ ನಾವು ನಿನ್ನ ಜೊತೆ ಕೂಲಿ ಬಂದಿದ್ದು. ಇಲ್ಲೇ ಇದ್ದೂರಾಗೇನೆ ಚೌಡಮ್ಮನೂ ಅದೃಷ್ಟ ಕರೆದ್ರು ಹೋಗ್ದಂಗೆ ತೆಗಿ, ಬೇರೆ ಊರ್ತ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಬಂದ್ರು ಇಲ್ಲ 250 ಅಲ್ಲ 250 ಅಂದ್ರೆ ನಾವಿನ್ಯಾಕೆ ಬರಬೇಕು? ತಡಿಗೂ ಹಂಗೆ ಮಾಡ್ತೀಯ. ತಡಿ ಮುಂದಿನ ತಡಿಗೆ ಹಾಕ್ಕೊಡುತ್ತೆ. ಈ ಸತಿ 250 ಹಂಗೇನೆ ಅಂತ ಹೇಳಿ ತಡಿನೂ 250 ಕೊಟ್ರಿ. ಈ ತಡಿನೂ 250 ಅಂದ್ರೆ ನೀನು 100 ರೂಪಾಯಿ ಇಡ್ಕಂತಿ ಹಂಗಾದ್ರೆ? ಇಲ್ಲ ಕಣೆ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಅವ್ರಲ್ದಕ್ಕೆ ಕೂಲಿ ಕರ್ಕೊಂಡು ಹೋಗಲ್ವಲ್ಲ ನಾನು. ನೀವ್ಯಾರು ಹೋಗ್ದಿಲ್ಲದಕ್ಕೆ ಇಲ್ಲಿ ತಂದಿಕ್ತದಾಳೆ. ಎಲ್ಲ ನನ್ನ ಜೊತೆಗೆ ಬರ್ತಾ ಇರಲ್ಲ ನೀವು ಕೂಲಿನ. ಅದಕ್ಕೆ ಈ ಅದೃಷ್ಟನ್ಗೆ ಹೊಟ್ಟೆ ಉರಿ. ಚೌಡಮ್ಮನಿಗೂ ಈ ಅದೃಷ್ಟನ್ಗೂ ಹೊಟ್ಟೆ ಉರಿಗೆ ಇಲ್ಲದ್ದೆಲ್ಲ ತಂದಿಕ್ತಾ ಇದ್ದಾರೆ. ಇಲ್ಲಿ ಇಲ್ಲದ್ದೆಲ್ಲ ಏನು ತಂದಿಕ್ತಾ ಇಲ್ಲ. ಬಾಯಿ ಮುಚ್ಕೊಂಡು ಇರೋದು ಕಲಿ. ನೀನು ಕೂಲಿಯರ್ ದುಡ್ಡು ತಿಂದ್ರೇನು ಉದ್ದಾರ ಆಗಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದೆಲ್ಲ ನಿನಗೇನು ಗೊತ್ತು? ಅವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನೋಡಿ ಎಷ್ಟು ಸುಳ್ಳು ಹೇಳ್ತಾವಳೆ. ಅದೃಷ್ಟ, ನೀನು ಯಾತತ ಇದು ಮಾಡ್ಬೇಡ, ಸುಮ್ಮನೆ ಹೋಗೋದು ಕಲಿ. ಈಗ ಏನೇನ ಇದು ಮಾಡ್ಬೇಡ ಅಂತ ಈಗ ಹೇಳ್ತಾಳೆ ನೋಡಿ. ರುಕ್ಕಮ್ಮ ಮಂಜಕ್ಕ, ನಾವು ಕರೆದ್ರು ಗೊತ್ತಾ ಇರಲಿಲ್ಲ. ಆದರೆ ಇವಳು ಎಂಥ ಕೆಲಸ ಮಾಡ್ಯವಳೆ ನೋಡು. ಬಂದೇನಣ್ಣ. ಅಣ್ಣ ಕೂಲಿಯರ್ ಅಂತ ಕಾಯ್ತಿದ್ರು ಕಣಣ್ಣ. ಪಾಪ ಸಂಘಗಳು ಅದು ಇದು ಮಾಡ್ಕೊಂಡವ್ರೆ. ಪಾಪ ಅವಣ್ಣ ಯಾವಾಗ ಬರುತ್ತೆ ದುಡ್ಡು ಕೊಡೋಕ್ಕೆ ಅಂತೇಳಿ ಪಾಪ ಕಾಯ್ತಾ ಇದ್ರು. ಹೆಂಗ ಬಂದಲ್ಲ. ಅಣ್ಣ ಎಲ್ಲ ಏನು ಲೆಕ್ಕಾಚಾರ ಮಾಡಿದೀಯೇ? ಏಟಾಗುತ್ತೆ ಏನು ಎತ್ತ ಅಂತ? ಒಬ್ಬೊಬ್ರದ್ದು 4 ಕಾಳು ಆಗೈತೆ ಕಣಣ್ಣ. ನಾನು ಬ್ಯಾಂಕಿಗೆ ಹೋಗಿ ದುಡ್ಡು ಬಿಡಿಸ್ಕೊಬರ್ಬೇಕಾಗಿತ್ತು. ಅದಕ್ಕೆ ಟೈಮ್ ಆಯ್ತು. ಪಾಪ ಎಲ್ಲರದು ಕಷ್ಟ ಕಣಮ್ಮ. ಅದಕ್ಕೆ ನಾನು ಬಂದೆ ಕೊಟ್ಟೋಗೋಣ ಅಂತ. ಒಬ್ಬೊಬ್ರದ್ದು 4 ಅಂದ್ರೆ 1400 ಆಗುತ್ತೆ. 10 ಜನ 10 ಆಳಾಗಿದ್ದಾವೆ. 14,000 ರೂಪಾಯಿ ದುಡ್ಡು ಆಗುತ್ತಮ್ಮ. ಈಗ ನೋಡ್ಕೊ 14,000 ರೂಪಾಯಿ ಐತೆ. 350 ಹಂಗೆ ಹಾಕ್ಕೊಟ್ಟಿದ್ದೀನಿ. ಓದ್ತಡಿನ ಹಂಗೇನೆ ಹಾಕ್ಕೊಟ್ಟಿದ್ದೀನಿ. 350 ಹಂಗೇನೆ. ನೀನು ಕರ್ಕೊಂಬಾರಮ್ಮ ಒಟ್ಟಿನಲ್ಲಿ. ಒಟ್ಟಿನಲ್ಲಿ ನೀನು ನಮ್ಮ ಹೊಲ್ದಕ್ಕೆ ನಿನ್ನ ಕಾಯಮ್ಮ ಕರ್ಕೊಂಬತ್ತಿರ್ಬೇಕು. ನೀನು ಒಂದಿನ ಲೇಟ್ ಆಗ್ಬೋದಮ್ಮ. ಒಟ್ಟಿನಲ್ಲಿ ನಾನು ಕೂಲಿಯರ್ ದುಡ್ಡು ಯಾವತ್ತೂ ಮಿಸ್ ಮಾಡಲ್ಲ. ಅದಕ್ಕೇನೆ ಲೆಕ್ಕ ಮಾಡ್ತೀಯ ಎಲ್ಲ ಸರಿನೇ. 4 ಆಳು ಒಬ್ಬೊಬ್ರವು ಅಂತಂದರೆ ಅಲ್ಲಿಗೆ 1,400 ರೂಪಾಯಿ ಆಗುತ್ತೆ ಒಬ್ಬೊಬ್ರದ್ದು. 10 ಜನ ಬಂದವ್ರೇನೋ. ಹಂಗಾದ್ರೆ 14,000 ನೋಡಮ್ಮ. ಇದನ್ನ ಹೇಳಿಸ್ಕ, ಒಟ್ಟು ಲೆಕ್ಕಾಚಾರ ಮಾಡ್ಕ. ಇನ್ನೂ ಏನಾದರೂ ಕೊಡ್ಬೇಕು ಅಂದರೆ ಹೇಳ್ತೀನಿ. ಸರಿ ಆಯ್ತು ಹೇಳೋಣ, ಲೆಕ್ಕಾಚಾರ ಮಾಡ್ಕೊಂತೀನಿ. ಮತ್ತು ನಾನು ಏನೋ ಕರ್ಕೊಂಬಂದಿದ್ದಕ್ಕೆ ನನಗೊಂದು 500 ಒಂದು 500 ಕೊಡೋಣ. ಓದ್ತಡಿನೂ ಕೊಟ್ಟಿದ್ದೀನಮ್ಮ. 350 ಹಂಗೆ ಹಾಕ್ಕೊಟ್ಟಿದ್ದೀನಿ. ನೀನು ಹೇಳ್ದಂಗೆ ನಾನು 300 ಹಾಕ್ಕೊಡೋಣ ಅನ್ಕಂಡೆ 350 ಹಾಕ್ಕೊಟ್ಟಿದ್ದೀನಿ. ನೀನು ಇನ್ನು 500 ಕೊಡೋಣ ಅಂದರೆ ಕೊಡ್ತೀನಿ ಹೇಳಮ್ಮ. ಇನ್ನೊಂದು ತಡಿ ಕೊಡ್ತೀನಿ 500 ರೂಪಾಯಿ. ಇನ್ನೊಂದು ತಡಿ ಕೊಡ್ತೀನಿ ಹೇಳು. ಅದೃಷ್ಟ ಆಫ್ ಮಾಡಿ, ಅದನ್ನ ಆಫ್ ಮಾಡು. ಅದು ರುಕ್ಕಮ್ಮ ಮಂಜಕ್ಕ, ನಾನು ಹೇಳೋದನ್ನ ಕೇಳಿಸ್ಕೊಳ್ರಿ. ನೋಡ್ರಿ ರುಕ್ಕಮ್ಮಕ್ಕ ಮಂಜಕ್ಕ, ಇವಳು ಅಮ್ಮನ್ನ ನಂಬ್ಕೊಂಡು ನೀವು ಕೂಲಿ ಹೋಗ್ತೀರಲ್ಲ. 350 ರೂಪಾಯಿಗೆ ಕೂಲಿ ದುಡ್ಡು ಅವಣ್ಣ ತಗೊಂಬಂದು ಕೊಟ್ಟರು. 250 ರೂಪಾಯಿ ಅಂತ ಹೇಳಿ ನಿಮಗೆ 1,000 ರೂಪಾಯಿ ದುಡ್ಡು ಕೊಡ್ತಾಳಲ್ಲ. 1,400 ರೂಪಾಯಿ ಆಗುತ್ತೆ. ಒಬ್ಬೊಬ್ರದ್ದು 400 ರೂಪಾಯಿ ಉಳಿತೈತೆ. 10 ಜನಕ್ಕೆ ಅಂದ್ರೂ ಎಷ್ಟು ದುಡ್ಡು ಆಗುತ್ತೆ? 400 ರೂಪಾಯಿ ಉಳಿಸ್ಕೊಂತ ಇದ್ದಾಳಲ್ಲ.
ನೋಡ್ರಿ ಎಂತ ಕೆಲಸ ಮಾಡ್ತಾ ಇದ್ದಾರೆ. ಇಂಥವಳನ್ನ ನಂಬ್ಕೊಂಡು ನಮಗೆ ಕರೆಕ್ಟಾಗಿ ನಾವು ಕರೆಕ್ಟಾಗಿ ಕೊಡ್ತೀವಲ್ಲ, ನಮ್ಮಂಥವ್ರು ನಂಬಲ್ಲ ನೀವು. ನಮ್ಮಂಥವ್ರಲ್ದಕ್ಕೆ ಕೆಲ್ಸಕ್ಕೆ ಬರಲ್ಲ ನೋಡ್ರಿ. ಹಿಂಗೆ ಕಿತಾಪತಿ ಮಾಡ್ಕೊಂಡು ಇಂಥ ಕೆಲಸ ಮಾಡ್ತಾಳಲ್ಲ, ಇಂಥವ್ಳ ಜೊತೆಗೆ ಘನವಾಗಿ ಹೋಗ್ತೀರಾ. ನೋಡ್ರಿ ಅದಕ್ಕೆ ಮತ್ತೆ ಇವಳು ಬಂಡವಾಳ ಏನಂತ ಈಗ ನಾನು ಇವತ್ತು ಇದೆಲ್ಲ ನಿಮ್ಮ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ಬೇಕು ಅನ್ನೋದೇನಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಏನೋ ನಮಗೂ ಏನಾದರೂ ಒಂದು ನಾವು ಮಾಡಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಟು ಬಿಸಿಲು ಮಳೆ ಅಂದಂಗೆ ಈಗ ಕೂಲಿ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಎಷ್ಟು ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ. ನಿಮಗೂ ಏನೋ ಒಂದು 10 ರೂಪಾಯಿ ಸಿಗಲಿ ಅನ್ನೋ ಕಾರಣಕ್ಕೆ ತಾನೇ ನೀವು ಮಾಡೋದು. ಆದರೆ ಈ ಅಮ್ಮ ಮಾಡಿರೋ ಕೆಲಸ ನೋಡಿ ಎಂಥದ್ದು. ನೀವು ಕಷ್ಟಪಡೋದಕ್ಕಾಗಿ ನೀನು ನಮ್ಮ ಹೊಲ್ದಕ್ಕೆ ಬರಲೇಬೇಕು ಅನ್ನೋದೇನಿಲ್ಲ. ನಮ್ಮ ಬದುಕು ಹೆಂಗಿದ್ರು ಆಗುತ್ತೆ. ನೀವು ಕಷ್ಟಪಡ್ತಾ ಇರೋದಕ್ಕೆ ನನಗೆ ನೋಡಿ ಹೊಟ್ಟೆ ಉರಿತೈತೆ. ಅದಕ್ಕೋಸ್ಕರ ಇವಳು ಬಂಡವಾಳ ಏನು ಅಂತ ಬಯಲು ಮಾಡಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ಹಿಂಗೆ ಜೊತೆ ಕರ್ಕೊಂಡು ಹೋಗ್ತಾಳೆ ಕೆಲ್ಸಕ್ಕೆ ಅಂತೇಳಿ, ಕೂಲಿ ಕೆಲ್ಸಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಅವರು 350 ಕೂಲಿ ಹಾಕ್ಕೊಟ್ರು 250 ಹಾಕ್ಕೊಟ್ಟಿದ್ದು ಹಂಗೆ ಹಿಂಗೆ ಅಂತ ಹೇಳಿ ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು ಎಲ್ಲ ಈ ರೀತಿ ದುಡ್ಡ ಇನ್ನು ಮಾಡ್ತಾಳೆ. ಒಂದ್ಸತಿ ಯಾರೋ ಕೊಟ್ಟೇ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಏನೇನೋ ಮಾತಾಡ್ತಾಳೆ. ಕೂಲರ್ಗೆ ಸಖತ್ತೂ ಗೊತ್ತಾಗಲ್ಲ ಅಂತೇಳಿ ಏನಾದರೂ ಒಂದು ಹೇಳ್ಬಿಟ್ಟು ಎಂಥವ್ರಿಗೆಲ್ಲ ಎಲ್ಲರೂ ಗಿಡಮಕ್ಕ ಅಂತೇಳಿ ಒಂದಿಷ್ಟು ಒಳ್ಳೆವಳು ಅಂತ ಹೇಳಿ ನಂಬ್ಕೊಂಡು ಬಂಗಾಳಿ ಮಾತಾಡ್ತಾಳೆ ಅಂತ ನಂಬ್ಕೊಂಡು ಹೋಗ್ತಾರಲ್ಲ. ಅದಕ್ಕೆ ನೋಡ್ರಿ ಎಂಥದ್ದು ಮಾಡ್ತಾಳೆ. ಒಬ್ಬೊಬ್ಬರು ನಿಯತ ಕರ್ಕೊಂಡು ಹೋಗೋರು ಇರ್ತಾರೆ, 1 ರೂಪಾಯಿ ದುಡ್ಡು ಮಿಸ್ ಮಾಡಲ್ಲ. ಅಷ್ಟು ಚೆನ್ನಾಗಿ ಕೂಲಿ ಕೆಲ್ಸಕ್ಕೆ ಬಂದವರೇ ನಮ್ಮ ಜೊತೆಗೆ ಅಂತ ಕೊಡ್ತಾರೆ. ಆದರೆ ಈಗ ನೋಡ್ರಿ ಇಂಥವಳು ಇವಳು ಹೆಂಗೋ ನಾನು ನನ್ನ ಸೊಸೆ ಇಬ್ಬರು ಸೇರ್ಕೊಂಡು ಇವಳು ಬಂಡವಾಳ ಎಲ್ಲ ಬಯಲು ಮಾಡಿದ್ವಿ. ಇನ್ಮೇಲೆ ನೋಡ್ರಿ ಇರೋದು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.